ಯಾರು ಈ 2025ರ NDA-2 ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ ಅವ್ರಿಗಾಗಿ ಈ ವಿಡಿಯೋ. ಇದು ಇಂಗ್ಲಿಷ್ ಮತ್ತು ಹಿಂದಿ ಎರಡು ಲ್ಯಾಂಗ್ವೇಜಸ್ ನಲ್ಲಿ ಇರುತ್ತೆ. ಎಷ್ಟು ಮಾರ್ಕ್ಸ್ ಅಂತ ಬಂದ್ರೆ ರಿಟರ್ನ್ ಎಕ್ಸಾಮ್ ಮ್ಯಾಥಮೆಟಿಕ್ಸ್ ನಲ್ಲಿ 300 ಮಾರ್ಕ್ಸ್, 600 ಮಾರ್ಕ್ಸ್ ಗೆ ಜನರಲ್ ಅಬಿಲಿಟಿ ಟೆಸ್ಟ್ ಅಂತ ಇರುತ್ತೆ, ಇಂಗ್ಲಿಷ್ ಪ್ಲಸ್ ಜನರಲ್ ನಾಲೆಜ್. ನೀವೇನಾದ್ರೂ ಎಕ್ಸಾಮ್ ಪಾಸ್ ಆದ್ರೆ 900 ಮಾರ್ಕ್ಸ್ ಗೆ SSB ಇಂಟರ್ವ್ಯೂ ಇರುತ್ತೆ. ಟೋಟಲ್ ಆಗಿ 1800 ಮಾರ್ಕ್ಸ್ ಗೆ ರಿಟರ್ನ್ ಎಕ್ಸಾಮ್ ಅಂಡ್ SSB ಇಂಟರ್ವ್ಯೂ ಇರುವಂತದ್ದು. ಹಾಗಾದ್ರೆ ಸಬ್ಜೆಕ್ಟ್ ವೈಸ್ ಪ್ರಿಪರೇಷನ್ ಯಾವ ತರ ಇರಬೇಕು ಅಂತ ಬಂದ್ರೆ NCERT 11th and 12th ನಲ್ಲಿ ಇರುವಂತಹ ಬೀಜಗಣಿತ, ತ್ರಿಕೋನಮಿತಿ, ಲೆಕ್ಕಾಚಾರಗಳು, ವೆಕ್ಟರ್ಗಳು, ಸಂಖ್ಯಾಶಾಸ್ತ್ರ ಎಕ್ಸಾಮ್ ಇರೋದು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ. ಸೊ ನೀವು ಇಂಗ್ಲಿಷ್ ನಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡುವುದರ ಮೂಲಕ ನೀವು ಶಾರ್ಟ್ ನೋಟ್ಸ್ ಗಳನ್ನ ಕೂಡ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಎಕ್ಸಾಮ್ ಅಂತ ಬಂದ್ರೆ ಇದು ಕೂಡ ಜನರಲ್ ಅವೇರ್ನೆಸ್ ಟೆಸ್ಟ್ ನ ಒಂದು ಪಾರ್ಟ್ ಆಗಿರುತ್ತೆ. ಸೊ ಇಂಗ್ಲಿಷ್ ವೆಕ್ಯಾಬುಲರಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಕಾಂಪ್ರಹೆನ್ಷನ್, ಗ್ರಾಮರ್, ಸೆಂಟೆನ್ಸ್ ಕರೆಕ್ಷನ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಜನರಲ್ ನಾಲೆಜ್ ಪ್ರಿಪರೇಷನ್. ದಿನನಿತ್ಯದ ಪತ್ರಿಕೆಗಳನ್ನ ಓದುವುದರ ಮೂಲಕ, ವೇರಿಯಸ್ ಆಪ್ಸ್ ಗಳನ್ನ ಯೂಸ್ ಮಾಡುವುದರ ಮೂಲಕ ಅಥವಾ GK ಟುಡೇ ಅಂತ ಸರ್ಚ್ ಮಾಡಿ ಕ್ರೋಮ್ ನಲ್ಲಿ, ಅಲ್ಲಿ ನೀವು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬಹುದು. ಮಾಡರ್ನ್ ಹಿಸ್ಟರಿ, ಇಂಡಿಯಾ ಮತ್ತು ವರ್ಲ್ಡ್ ಜಿಯೋಗ್ರಫಿ, ಪೊಲಿಟಿನಲ್ಲಿ ಬರುವಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, NCERT ಬುಕ್ಸ್ ನಲ್ಲಿ ಬರುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಕಾನ್ಸೆಪ್ಟ್ ಗಳನ್ನ ಕವರ್ ಮಾಡುವುದರ ಮೂಲಕ, ಅಷ್ಟೇ ಅಲ್ಲದೆ ಡಿಫೆನ್ಸ್ ರಿಲೇಟೆಡ್ ಏನಾದರೂ ಕರೆಂಟ್ ಅಫೇರ್ಸ್ ಇದ್ರೆ ಅಥವಾ ಅದ್ರ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಹಿಂದಿನ 5 ಅಥವಾ 10 ವರ್ಷದ ಕ್ವೆಶ್ಚನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿ, ಪ್ರತಿ ವಾರ ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ನಿಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳಿ. ರಿಟರ್ನ್ ಎಕ್ಸಾಮ್ ಪಾಸ್ ಆದ ನಂತರ SSB ಇಂಟರ್ವ್ಯೂಗೆ ಕರೀತಾರೆ ಅಂತ ಹೇಳಿದ್ದೆ. ಸೊ ಹಾಗಾದ್ರೆ ಈ ಒಂದು ಇಂಟರ್ವ್ಯೂನಲ್ಲಿ ಏನಿರುತ್ತೆ ಅಂತ ನೋಡೋಣ. ಫಸ್ಟ್ಲಿ ನೀವು ಚೆನ್ನಾಗಿ ಕಮ್ಯುನಿಕೇಶನ್ ಮಾಡಬೇಕಾಗುತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಫುಲ್ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ನಲ್ಲಿ ಮಾತಾಡಬೇಕಾಗುತ್ತೆ. ಪ್ರಸ್ತುತ ಇಂಡಿಯಾದ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಚಲಿತ ಘಟನೆಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗುತ್ತೆ. ಹೆಚ್ಚಾಗಿ ಗ್ರೂಪ್ ಡಿಸ್ಕಷನ್ ಅನ್ನ ಇಂಗ್ಲಿಷ್ ನಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಇದಷ್ಟೇ ಅಲ್ಲದೆ ಇಂಟರ್ವ್ಯೂ ಅನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ಇಂಟರ್ವ್ಯೂ ಆದ್ಮೇಲೆ ಮೆಡಿಕಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಫೈನಲ್ ಮೆರಿಟ್ ಯಾವ ರೀತಿ ಇರುತ್ತೆ, ರಿಟರ್ನ್ ಎಕ್ಸಾಮ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಎಕ್ಸಾಮ್ ಅನ್ನ ನವೆಂಬರ್ ನಲ್ಲಿ ಕಂಡಕ್ಟ್ ಮಾಡಬಹುದು. ಸೊ ಜೂನ್ ಇಂದ ನವೆಂಬರ್ ವರೆಗೂ ಯಾವ ರೀತಿ ಎಕ್ಸಾಮ್ ಪ್ರಿಪರೇಷನ್ ಅನ್ನ ಮಾಡಬೇಕು ಅಂತ ಟೈಮ್ ಟೇಬಲ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೇನಾದ್ರೂ NDA ಸೆಲೆಕ್ಷನ್ ಆದ್ರೆ ನಿಮ್ಮ ಟ್ರೈನಿಂಗ್ ಎಲ್ಲಿ ಇರುತ್ತೆ, ಎಷ್ಟು ವರ್ಷ ನೀವು ಟ್ರೈನಿಂಗ್ ನಲ್ಲಿ ಇರಬೇಕಾಗುತ್ತೆ, ಇವೆಲ್ಲವನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಷನ್ ಮಾಡೋಣ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.